ಮೈಸೂರು ನಗರದಲ್ಲಿ ಚಾಮರಾಜ, ನರಸಿಂಹರಾಜ ಮತ್ತು ಕೃಷ್ಣರಾಜ 3 ಕ್ಷೇತ್ರಗಳನ್ನು ಒಳಗೊಂಡಂತೆ ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಿಗಳು, ಮಣ್ಣಿನ ಮಗ ಎಚ್ ಡಿ ದೇವೇಗೌಡರವರ ಆಶೀರ್ವಾದದೊಂದಿಗೆ ನಮ್ಮ ಎಚ್ ಡಿ ಕುಮಾರಣ್ಣನವರು ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರಾದಂಥ ಅವರ ಹೋರಾಟದೊಂದಿಗೆ ಮತ್ತು ಈ ರಾಜ್ಯದ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿರವರು ರಾಜ್ಯದ ಯುವ ಜನತಾದಳದ ಅಧ್ಯಕ್ಷರಾಗಿ ಈ ರಾಜ್ಯವನ್ನು ಸಂಘಟನೆ ಮಾಡ್ತಾ ಇರತಕ್ಕಂಥ ಅವರ ಸಾರಥ್ಯದಲ್ಲಿ ಇವತ್ತು ನಾವೆಲ್ಲರೂ ಸಹ ಏನು ಜನರೊಂದಿಗೆ ಜನತಾದಳ ಮತ್ತು ನಾನು ಮತ್ತು ಜಿಲ್ಲಾಧ್ಯಕ್ಷ ಯಶ್ವಿನ್ ಅವರು, ನಗರಾಧ್ಯಕ್ಷರಾಗಿದ್ದ ನಾನು SBM ಮಂಜು ಅಧಿಕಾರ ಪದಗ್ರಹಣ ಕಾರ್ಯಕ್ರಮವನ್ನು ಸಹ ಇಟ್ಕೊಂಡಿದ್ದೇವೆ. ಈ ಜಿಲ್ಲೆಯ ನಾಯಕರಾದಂಥ ಮಾಜಿ ಸಚಿವರಂಥ ಸಾರಾ ಮಹೇಶ್ ಅವರ ನೇತೃತ್ವದಲ್ಲಿ ಯುವ ನಾಯಕರು ಹುಣಸೂರು ಕ್ಷೇತ್ರದ ಯುವ ನಾಯಕರಾದಂಥ ಸಹಕಾರ ಕ್ಷೇತ್ರದಲ್ಲೂ ಸಹ ಇರತಕ್ಕಂಥ GD ಹರೀಶ್ ಗೌಡರ ನೇತೃತ್ವದಲ್ಲಿ ಇವತ್ತು ನಾವು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಎಲ್ಲ ಶಾಸಕರು, ಮಾಜಿ ಶಾಸಕರು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರುಗಳು, ಸದಸ್ಯರುಗಳು, ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಮಾಜಿ ಮಹಾಪೌರರು, ನಗರ ಪಾಲಿಕಾ ಸದಸ್ಯರುಗಳು ಮತ್ತು ವಿವಿಧ ವಿಭಾಗದ ಎಲ್ಲ ಕ್ಷೇತ್ರದ ಪದಾಧಿಕಾರಿಗಳು, ಅಧ್ಯಕ್ಷರುಗಳ ಸಹಕಾರದೊಂದಿಗೆ ಇವತ್ತು ನಾವು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ನಾಳೆ ಶನಿವಾರ 18ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ನಂಜರಾಜ ಬೌದೂರ್ ಚೌಟ್ರಿಯ ಹೊರಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಿಜವಾಗ್ಲೂ ಈಗಾಗಲೇ ಎಲ್ಲ ವಿಭಾಗದವರು ಸಹ ನಾವು ಸಭೆಯನ್ನು ಮಾಡಿದ್ದೇವೆ. ಇವತ್ತು ಸಹ ಹಿಂದೆ ನಾವು ಪೂರ್ವಭಾವಿ ಸಭೆಯನ್ನು ಸಾರಾ ಮಹೇಶ್ ಹರೀಶ್ ಗೌಡರ ನೇತೃತ್ವದಲ್ಲೂ ಮಾಡಿದ್ವಿ. ಇವತ್ತು ಸಹ ಪತ್ರಿಕಾಗೋಷ್ಠಿಯನ್ನು ನಮ್ಮ ಸಾರಾ ಮಹೇಶ್ ಹರೀಶ್ ಗೌಡರು ಪತ್ರಿಕಾಗೋಷ್ಠಿಯನ್ನು ಸಹ ನೆರವೇರಿಸಿದ್ರು. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸಾರಾ ಮಹೇಶಣ್ಣನವರು ಮಾತಾಡಿ ಈಗಾಗಲೇ ಎಲ್ಲರಿಗೂ ಸಹ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ನಾವು ಹೇಗೆ ಆ ಕಾರ್ಯಕ್ರಮವನ್ನು, ಈ ಪಕ್ಷದ ಕಾರ್ಯಕ್ರಮವನ್ನು ಎಷ್ಟು ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ಸಹ ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸಹ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಈಗಾಗಲೇ ಎಲ್ಲ ತಾಲೂಕುಗಳಲ್ಲೂ ಸಹ ಇದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮೂಡಿ ಬಂದಿದೆ. ನಿಮಗೆ ಗೊತ್ತಿರಬೇಕು, ಫಸ್ಟು ಪಿರಿಯಾಪಟ್ಟಣದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಆಯಿತು, ನಂತರ KR ನಗರದಲ್ಲಾಯಿತು, ನಂತರ ನರಸೀಪುರದಲ್ಲಾಯಿತು, ನಂತರ ಹುಣಸೂರಲ್ಲಾಯಿತು, ಮತ್ತು ಕೋಟೆನಲ್ಲಾಯಿತು. ಎಲ್ಲ ಕ್ಷೇತ್ರಗಳಲ್ಲೂ ಸಹ ಜನರೊಂದಿಗೆ ಜನತಾದಳ ಭಾಳ ಜನಗಳು ಸೇರಿ 25,000 ಜನರು ಸಹ ಹೆಚ್ಚು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಮೈಸೂರು ಭಾಗದಲ್ಲೂ ಸಹ ನಗರ ಭಾಗದಲ್ಲಿ 10,000 ಜನರನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ನಾಯಕರು ಆದೇಶವನ್ನು ಮಾಡಿದ್ದಾರೆ. ನಾವೆಲ್ಲರೂ ಸಹ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ನಾವೊಬ್ಬರೇ ಆಗಲ್ಲ, ಆದರೆ ಎಲ್ಲ ಪದಾಧಿಕಾರಿಗಳು, ಎಲ್ಲ ನಾಯಕರುಗಳು ಮತ್ತು ಎಲ್ಲರೂ ಸಹ ಸೇರಿ ಈ ಕಾರ್ಯಕ್ರಮ ಯಶಸ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕಾರ್ಯಕರ್ತರು ಭಾಳ ತುಂಬ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ. ಇದು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಏನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿಯವರನ್ನು ನಾವು ನೋಡಬೇಕು ಅಂತ ಹೇಳಿ ಎಲ್ಲರೂ ಸಹ ಇಷ್ಟಪಡ್ತೀವಿ. ರಾಜ್ಯದ ಜನತೆ ಆಸೆ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಸಹ ಇದನ್ನು ತಯಾರಿ ಮಾಡ್ಕೋಬೇಕಾದ್ರೆ ಸುಮ್ಮನೆ ಮಾತಾಡಿದ್ರೆ ಆಗಲ್ಲ. ನಾವು ತಯಾರಿ ಆಗಬೇಕು. ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಅನ್ನೋ ಹಿತದೃಷ್ಟಿಯಿಂದ ನಾವೆಲ್ಲರೂ ಸಹ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಜವಾಗ್ಲೂ ನಮಗೆ ಭಾಳ ಖುಷಿ ಆಗ್ತಾ ಇದೆ. ಜನರ ಒಂದು ಪ್ರೋತ್ಸಾಹ ಭಾಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾವು ಹೆಚ್ಚು 10,000 ಜನರನ್ನು ಸೇರಿಸಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ದೇವೆ. ಖಂಡಿತವಾಗ್ಲೂ ಜನರು ಅಷ್ಟೇ ವಿಶ್ವಾಸಪೂರ್ವಕವಾಗಿ ಬರ್ತಾ ಇದ್ದಾರೆ. ನಾಳೆ ನೀವೇ ಬರ್ತೀರಾ ನೋಡಿ, ಖಂಡಿತವಾಗ್ಲೂ ಜನ ಬರ್ತಾರೆ. ಯಶಸ್ವಿಯಾಗಿ ಕಾರ್ಯಕ್ರಮ ಹೊರ ಬರುತ್ತೆ. ಇವತ್ತೇನು ಕಾಂಗ್ರೆಸ್ ಅವ್ರಿಗೆ ಈಗಾಗಲೇ ಗೊತ್ತಾಗಿದೆ, ನಾವು ಮುಂದೆ ಬರೋಲ್ಲ. ಏನು BJP JDS ಹೊಂದಾಣಿಕೆಯಲ್ಲಿ ಅದಕ್ಕೆ ಅವರು ಕಾರಣ ಏನಪ್ಪ ಅಂದರೆ ಚುನಾವಣೆ, ನಗರ ಪಾಲಿಕೆ, ಜಿಲ್ಲಾ ಪಂಚಾಯತ್, ಈ ಪುರಸಭೆ, ನಗರಸಭೆ, ಗ್ರಾಮ ಪಂಚಾಯತಿ ಚುನಾವಣೆ ಮಾಡ್ತಾ ಇರೋದೇ ಅವ್ರಿಗೆ ಗೊತ್ತಾಗಿದೆ. ಯಾವುದೇ ಕಾರಣಕ್ಕೂ ನಾವು ಮುಂದೆ ಬರೋಲ್ಲ. ಈಗ ಮಾಡಿದ್ರೆ ಎಲ್ಲಿ ನಾವು ಚುನಾವಣೆ ಸೋರ್ತೀವಿ, ಇದು ಸಂದೇಶ ಇಡೀ ರಾಜ್ಯಕ್ಕೆ ಹೋಗುತ್ತೆ ಅನ್ನೋ ಭಯದಲ್ಲಿ ಅವ್ರು ಚುನಾವಣೆಯನ್ನು ಮಾಡ್ತಾ ಇಲ್ಲ. ಮುಂದಿನ ದಿನದಲ್ಲಿ ಇವತ್ತು ಹೇಳ್ತಾ ಇದ್ದೀನಿ, JDS ಮತ್ತು BJPಯ ಹೊಂದಾಣಿಕೆಯ ಏನು ಮೈತ್ರಿಕೂಟ ಹೆಚ್ಚು ಸ್ಥಾನಗಳನ್ನು ಗೆದ್ದು ಈ ರಾಜ್ಯದಲ್ಲಿ ನಾವು ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿಯವರು ಹೊರ ಹೊಮ್ತಾರೆ ಅಂತ ನಾನಾದರೂ ಹೇಳ್ತೇನೆ. ಇದು ಜವಾಬ್ದಾರಿ ಜಾಸ್ತಿ ಇದೆ. ನಮ್ಮೆಲ್ಲ ನಾಯಕರುಗಳ ಆಶೀರ್ವಾದದಿಂದ, ಸಹಕಾರದಿಂದ ಇವತ್ತು ನಾನು ನಗರಾಧ್ಯಕ್ಷರಾಗಬೇಕಾದ್ರೆ ನಮ್ಮ ದೇವೇಗೌಡ ಅಪ್ಪಾಜಿ ಇರ್ಬೋದು, ಕುಮಾರಣ್ಣವ್ರು ಇರ್ಬೋದು,
ನಮ್ಮ ಸಾರಾ ಮಹೇಶ್ ಅಣ್ಣನವರು ಸಹ ಈ ಜಿಲ್ಲೆಯ ಉಸ್ತುವಾರಿ ವಹಿಸ್ಕೊಂಡ ಸಂದರ್ಭದಲ್ಲಿ ಇಲ್ಲ ಅವ್ನು ಇರಲಿ ಅಂತ ಹೇಳಿರೋದು. ಹರೀಶ್ ಗೌಡರು ಸಹ ಇಲ್ಲ SBI ಮುಂಜಿ ಕೆಲಸ ಮಾಡ್ತಾರೆ ಅವ್ರು ಇರಲಿ ಅಂತ ಹೇಳಿರ್ಬೋದು. ಮತ್ತು MLC ಮಂಜೇಗೌಡ ಇರ್ಬೋದು, ವಿವೇಕಾನಂದ ಇರ್ಬೋದು, ನಮ್ಮ ಮಾಜಿ ಶಾಸಕರಾದಂಥ ಪಿರಿಯಾಪಟ್ಟಣ ಮಾದೇವಣ್ಣವ್ರು ಇರ್ಬೋದು, ಮಾಜಿ ಮಹಾಪೌರಗಳು ಇರ್ಬೋದು, ಎಲ್ಲರೂ ಸೇರಿ ನಗರ ಪಾಲಿಕೆ ಸದಸ್ಯರು ಇಲ್ಲ ಅವರಿದ್ದೇ ಸಂಘಟನೆ ಮಾಡ್ತಾರೆ ಅನ್ನೋ ಒಂದು ವಿಚಾರವನ್ನು ತಿಳಿಸಿದಾಗ ಅವ್ರು ಒಪ್ಪಿ ನನ್ನನ್ನು ಮಾಡಿದ್ದಾರೆ. ನನಗೆ ಅದರ ಜವಾಬ್ದಾರಿ ಇದೆ. ಖಂಡಿತವಾಗ್ಲೂ ಪಕ್ಷದ ಸಂಘಟನೆಯನ್ನು ಮಾಡ್ತೇನೆ. ನಾವು ಜೊತೆಗೆ ನನ್ನ ಪ್ರಯತ್ನ ಇರಬೇಕಾಗತ್ತೆ. ನಮ್ಮ ಪ್ರಯತ್ನ 100% ಇರುತ್ತೆ, ಅದರೊಳಗೆ ಅನುಮಾನ ಇಲ್ಲ. ಆದರೆ ಏನಿವತ್ತು ಮೈಸೂರು ನಗರದಲ್ಲಿ 3 ಕ್ಷೇತ್ರದಲ್ಲೂ ಸಹ ನಾವು ಹೇಗೆ ಅಲ್ಲಿ ಹೋರಾಟವನ್ನು ಮಾಡಬೇಕು, ಎಲ್ಲೆಲ್ಲಿ ಯಾವ ಪಕ್ಷಕ್ಕೆ ಅಂದರೆ ಎಲ್ಲೆಲ್ಲಿ JDS ಬಿಟ್ಕೊಡ್ತಾರೆ, ಎಲ್ಲಿಗೆ BJP ಬಿಟ್ಕೊಡ್ತಾರೆ ಗೊತ್ತಿಲ್ಲ. BJP ಇರಲಿ ಅಥವಾ JDS ಇರಲಿ, ಯಾರೇ ಅಭ್ಯರ್ಥಿ ಆಗಲಿ ಆ ಪಕ್ಷದ ಅಭ್ಯರ್ಥಿಗಳ ನಿಲ್ಲಿಸುವಲ್ಲಿ 3 ಕ್ಷೇತ್ರವನ್ನು ಸಹ ನಾವು ಖಂಡಿತವಾಗ್ಲೂ ಹೊಂದಾಣಿಕೆಯಲ್ಲಿ 100ಕ್ಕೆ 100 ನಾವು ಗೆಲ್ಲಿಸ್ತೀವಿ. 3 ಕ್ಷೇತ್ರನೂ ನೀವು 2028ಕ್ಕೆ ಬರೆದಿಟ್ಕೊಳ್ಳಿ. 3 ಕ್ಷೇತ್ರನೂ ಸಹ ನಮ್ಮ NDA ಅಭ್ಯರ್ಥಿಗಳು ಗೆದ್ದಿರ್ತಾರೆ.